ಜೈಲು ಸೇರಿದ್ರೂ ಬುದ್ಧಿ ಕಲ್ತಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಸುದ್ದಿ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಬುದ್ಧಿ ಕಲಿಯೋ ಹಾಗೆ ಮಾಡಬೇಕಾದವರು ಯಾರು? ವ್ಯವಸ್ಥೆ. ದಟ್ ಇಸ್ ದ ಪಾಯಿಂಟ್. ಇನ್ ದಟ್ ಕಾಂಟೆಕ್ಸ್ಟ್ ವಿ ಆರ್ ಲುಕಿಂಗ್ ಇನ್ ಟು ದಿಸ್ ಸ್ಟೋರಿ. ಜೈಲು ಸೇರಿದ್ರು, ಶಿಕ್ಷೆಯ ಪ್ರಮಾಣ ಪ್ರಕಟ ಆದರೂ ಕೂಡ ಆರಾಮಾಗಿದ್ದಾರೆ. ನನಗೂ ಶಿಕ್ಷೆಗೂ ಆ ಪ್ರಮಾದಕ್ಕೂ ಯಾವ ಸಂಬಂಧ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ ಸದ್ಯದ ವಾತಾವರಣವನ್ನು ಗಮನಿಸಿದರೆ. ಪರಪ್ಪನ ಅಗ್ರಹಾರ ಜೈಲಿನ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು ನಿಮಗೆ ಗೊತ್ತಿದೆ. ಸಿಸಿಬಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಬಹುತೇಕ ಮೊಬೈಲ್ಗಳಲ್ಲಿ ಏರ್ಟೆಲ್ ಸಿಮ್ ಕಾರ್ಡ್ ಪತ್ತೆಯಾಗಿದೆ. ದಿಸ್ ಇಸ್ ದ ನ್ಯೂಸ್. ಆಂಧ್ರ ಮೂಲದ ವ್ಯಕ್ತಿಯ ಹೆಸರಿನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರು ಅನ್ನೋದು ಈಗ ಬಟ ಬಯಲಾಗಿದೆ. ಜೈಲಿಗೆ ಹ್ಯಾಕ್ ಬಂತು ಆಂಧ್ರ ಮೂಲದ ವ್ಯಕ್ತಿಯ ಸಿಮ್ ಕಾರ್ಡ್ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಅದೇ ಸಿಮ್ ಕಾರ್ಡ್ ಪ್ರಜ್ವಲ್ ಮೊಬೈಲ್ ಕೂಡ ಬಳಸಲಾಗ್ತಾ ಇತ್ತು. ಅಂದ್ರೆ ಅದೇ ಸಿಮ್ ಕಾರ್ಡಿನ ಮೊಬೈಲ್ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ರು. ಕಳೆದ ಮಾರ್ಚ್ನಿಂದ ಬಳಕೆ ಮಾಡಲಾಗ್ತಾ ಇತ್ತು. ಸಿಮ್ ಅಲ್ಲ ಕಣ್ರಿ, ಸಿಮ್. ಕಳೆದ ಮಾರ್ಚ್ನಿಂದ ಬಳಕೆ ಮಾಡಲಾಗ್ತಾ ಇತ್ತು ಆ ಸಿಮ್ ಕಾರ್ಡ್, ಮೊಬೈಲ್ ಸಿಮ್ ಕಾರ್ಡ್. ಓಕೆ, ಚೇಂಜ್ ಆಗಬೇಕದು. ಎಸ್, ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಅಂತ ಹೇಳಿದರೆ ಅದು ಒಂದು ದೊಡ್ಡ ಸ್ವರ್ಗದ ಅಗ್ರಹಾರವ ಅನ್ನುವ ಥರದಲ್ಲಿ ಭಾಸವಾಗ್ತಾ ಇದೆ. ಅಲ್ಲಿ ಆ ಸ್ವರ್ಗಕ್ಕೆ ಹೋಗೋದಂಗೆ ಏನಾದರೂ ನಾವು ತಪ್ಪುಗಳನ್ನು ಮಾಡಿದ್ರೆ ಮಾತ್ರ ಆ ಸ್ವರ್ಗ ಸಿಗುತ್ತೆ ಅನ್ನುವ ವಾತಾವರಣ ನಿರ್ಮಾಣವಾಗಿದೆ ರೀ. ಇಂಥ ಕಚಡ ವ್ಯವಸ್ಥೆಯಲ್ಲಿ, ಗಲೀಜ್ ವ್ಯವಸ್ಥೆಯಲ್ಲಿ ತಪ್ಪನ್ನ ಮಾಡೋರ್ಗೂ ಕೂಡ ಒಂದು ಕುಮ್ಮಕ್ಕು ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ, ಇದಕ್ಕೆ ನಾವೆಲ್ಲರೂ ಕೂಡ ಹೊಣೆಗಾರರು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದೇನು ಫಸ್ಟ್ ಟೈಮ್ ಸುದ್ದಿನ ಈ ಥರದ್ದು. ಅಫ್ಕೋರ್ಸ್ ಪ್ರಜ್ವಲ್ ರೇವಣ್ಣ ಸುದ್ದಿ ಅಂತೂ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ, ಸದ್ದಾಗಿದೆ. ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಆದರೆ ಬರೀ ಇದು ಚರ್ಚೆಗೆ, ಸುದ್ದಿಗೆ ಸೀಮಿತವಾದರೆ ಸಾಕಾ ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ. ಅಶ್ವವೇಗ ಟೀಮ್ನ ಒಂದು ಮೂಲ ಆಶಯ. ಹೌದ್ರಿ, ಈ ಸುದ್ದಿ ಹಿಂಗಾಯ್ತು, ಇದಕ್ಕೆ ಇತಿಶ್ರೀ ಹಾಡೋದು ಹೆಂಗೆ, ಇಂತಹ ಪ್ರಮಾದಕ್ಕೆ ಬ್ರೇಕ್ ಹಾಕೋದು ಹೆಂಗೆ? ಬರೀ ಸುದ್ದಿ ಬಂತು, ಅದು ಹಿಂಗಾಯ್ತು ಅಂತ ಹೇಳ್ಕೊಂಡು ಚರ್ಚೆ ಮಾಡ್ಕೊಂಡು ಬಿಟ್ಟರೆ ಸಾಕಾ? ಈ ಚಾಟಿ ಏಟು, ಈ ಬಿಸಿ ಅಧಿಕಾರಿಗಳಿಗೆ ತಟ್ಟೋದು ಯಾವಾಗ? ಯಾರು ಪ್ರಜ್ವಲ್ ರೇವಣ್ಣ? ಮಾಜಿ ಸಂಸದ. ಯಾರು ಪ್ರಜ್ವಲ್ ರೇವಣ್ಣ? ದೊಡ್ಡಗೌಡರ ಮೊಮ್ಮಗ. ಯಾರು ಪ್ರಜ್ವಲ್ ರೇವಣ್ಣ? ಮಾಜಿ ಮಂತ್ರಿಗಳ ಮಗ. ಅಂದರೆ ಒಂದು ರಾಜಕಾರಣಿಗಳ ಒಂದು ಕುಟುಂಬದಲ್ಲಿ ಇದ್ಕೊಂಡು ಹೈ ಪ್ರೊಫೈಲ್ ಇದ್ದಾಗ ನಾವು ಏನು ಬೇಕಾದರೂ ಮಾಡಿದರೂ ನಡೆಯುತ್ತೆ ಅಂತ ಅವರಿಗಿದ್ದರೆ ಆ ಆಲೋಚನೆಯನ್ನು ಸದೆಬಡಬೇಕಾದಂಥ ಕೆಲಸ ಯಾರದ್ದು? ವ್ಯವಸ್ಥೆಯದ್ದು. ಎಸ್, ಈಗ ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ನ್ಯೂಸ್ ಅಪ್ಡೇಟ್ಸ್ ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಜೈಲಿನಲ್ಲಿ ಜಾಮರಿದ್ರೂ ಕೂಡ ಏರ್ಟೆಲ್ ಸಿಮ್ ವರ್ಕ್ ಆಗುತ್ತೆ ಕಣ್ರಿ. ಸಿ ದ ಮಿರಾಕಲ್, ಸಿ ದ ಪವಾಡ. ಜೈಲಿನಲ್ಲಿ ಸರಿ ಆಗಬೇಕು. ಜಾಮರ್ ಇರೋದ್ರಿಂದ ಏರ್ಟೆಲ್ ಸಿಮ್ ವರ್ಕ್ ಆಗತ್ತೆ ನೋಡಿ. ಕಳೆದ ಮಾರ್ಚ್ಗೂ ಮುನ್ನ ಪ್ರಜ್ವಲ್ ಕೈಗೆ ಈ ಒಂದು ಮೊಬೈಲ್ ಸಿಕ್ಕಿತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬೇರೆ ಹೆಸರಿನ ಸಿಮ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ದ ಪ್ರಜ್ವಲ್. ಏರ್ಟೆಲ್ ಕಂಪನಿಯನ್ನೇ ಆರೋಪಿ ಮಾಡಲು ಸಿಸಿಬಿಗೆ ಸೂಚನೆ ಮಾಡಲಾಗಿದೆ. ಜೈಲಿನೊಳಗೆ ವೈಫೈ ಆಫ್ ಮಾಡಿಸಿರುವ ಅಲೋಕ್ ಕುಮಾರ್ ನೋಡಿ, ಬೇಲಿನೇ ಎದ್ದು ಹೊಲ ಮೇಯುವಾಗ ಇನ್ನೇನ್ರಿ ಮಾಡೋಣ? FIRನಲ್ಲಿ ಏರ್ಟೆಲ್ನೇ ಆರೋಪಿ ಮಾಡುವಂತೆ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಜೈಲಲ್ಲಿ ಜಾಮರ್ ಇದ್ರೂ ಕೂಡ ವರ್ಕ್ ಆಗುತ್ತೆ ಏರ್ಟೆಲ್ ಸಿಮ್ ನೋಡಿ. ಫೆಸಿಲಿಟೀಸ್ ಅಂದರೆ ಹಿಂಗಿರಬೇಕು ಅನ್ನುವಷ್ಟರ ಮಟ್ಟಿಗೆ ಎಂಥ ಒಂದು ಗಲೀಜ್ ಮೆಂಟಾಲಿಟಿಗೆ, ಮನಸ್ಥಿತಿಗೆ ನಾವು ಇವತ್ತು ಬರಬೇಕಾಗಿದೆ. ಯಾವುದು ಸ್ವರ್ಗ, ಯಾವ್ದು ನರಕ, ಯಾವುದು ಶಿಕ್ಷೆ, ಯಾವ ಶಿಕ್ಷೆ ಅಲ್ಲ, ಏನಾದರೂ ಗೊತ್ತಾಗತ್ತಾ? ಇವತ್ತು ಈ ಸುದ್ದಿನ ನೋಡುವಂಥ ಮೊದಲ ಬಾರಿಗೆ ಏನಾದರೂ ಒಂದು ಸ್ವಲ್ಪ ತಿಳುವಳಿಕೆ ಬಂದಿರುವಂಥ ಒಂದು ಮಗು ಈ ಸುದ್ದಿ ನೋಡಿದರೆ ಹೆಂಗಾಗ್ಬೋದು? ಶಿಕ್ಷೆ ಅಂತ ಹೇಳಿದರೆ ಹಿಂಗಿರುತ್ತಾ? ಆರಾಮಾಗಿರ್ಬೋದಾ ಅಂಥೇಳಿ ಮತ್ತಷ್ಟು ಪ್ರಮಾದಗಳಿಗೆ ಕುಮ್ಮಕ್ಕು ಕೊಡುವಂಥ ಸ್ಟೋರಿ ಆಗ್ತಾ ಇದೆ. ಇದರಲ್ಲಿ ಯಾವ ಅನುಮಾನ ಇಲ್ಲ. ಇದನ್ನು ಹಾಗೇ ಬಿಟ್ಟರೆ ಖಂಡಿತವಾಗ್ಲೂ ಈ ಒಂದು ಗಾಯ ದೊಡ್ಡ ಗ್ಯಾಂಗ್ರೀನ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈಗ ಆಲ್ರೆಡಿ ಆಗಿದೆ. ಕೆಲವೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದು ಬೆಳಕಿಗೆ ಬರಲ್ಲ. ದಟ್ಸ್ ಆಲ್. ಎಸ್, ಅರುಣ್ ಕುಮಾರ್ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಈಸ್ ಆನ್ ಫೋನು, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ಓವರ್ ಟು ಯು. ಏನು ಹೊಸ ಸಮಾಚಾರ? ರಾಘವ ಸೂರ್ಯ, ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬರೀ ಮೊಬೈಲ್ ಸಿಕ್ಕಿರುವಂತದ್ದು, ಮತ್ತೆ ಅವರು ಬಳಸ್ತಾ ಇದ್ದಂತಹ ಒಂದು ಮೊಬೈಲ್ ನ ನೆಟ್ವರ್ಕ್ ಇರ್ಬೋದು, ಮತ್ತೆ ಸಿಮ್ ಇರ್ಬೋದು, ಅದು ಒಂದು ಆಂಧ್ರ ಪ್ರದೇಶದ
ವ್ಯಕ್ತಿಯೊಬ್ಬರಿಗೆ ಸೇರಿದ್ದು ಅನ್ನೋದು ಗೊತ್ತಾಗಿರುವಂತದ್ದು. ಯಾಕಂದ್ರೆ ಮೊಬೈಲ್ ಸಿಕ್ಕಂತ ಸಂದರ್ಭದಲ್ಲಿ ಏನು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸಿಮ್ ಮತ್ತೆ ಡೀಟೇಲ್ಸ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅದು ಆಂಧ್ರ ಪ್ರದೇಶದ ವ್ಯಕ್ತಿಯೊಬ್ಬರ ಸಿಮ್ ಮತ್ತೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಆ ಒಂದು ಸಿಮ್ ಜೈಲಿಗೆ ಹೇಗೆ ಬಂತು ಅನ್ನೋದು ಸಹ ಇದೀಗ ಇರುವಂತದ್ದು ಎಕ್ಸ್ಟ್ರಾ ಪ್ರಶ್ನೆ. ಹಾಗಾಗಿ ಪೊಲೀಸರು ಸಹ ಆಂಧ್ರ ಪ್ರದೇಶದ ಒಂದು ವ್ಯಕ್ತಿಯನ್ನ ಸಹ ಪತ್ತೆ ಹಚ್ಚಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಕಳೆದ ಮಾರ್ಚ್ ನಿಂದ ಈ ಒಂದು ಸಿಮ್ ಬಳಕೆ ಆಗ್ತಾ ಇತ್ತು. ಅಂದ್ರೆ ಸುಮಾರು 6 ತಿಂಗಳು ಹೆಚ್ಚು ಕಮ್ಮಿ ಈ ಒಂದು ಸಿಮ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಅವರ ಸಹ ಕೈದಿಯಾದಂತ ಪ್ರತಾಪ್ ರೈ ಅವರು ಇಬ್ರು ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಯಾಕಾಗಿ ಈ ಒಂದು ಮೊಬೈಲ್ ಅನ್ನ ಇಟ್ಕೊಂಡಿದ್ರೆ, ಏನ್ ಮಾಡ್ತಾ ಇದ್ರೆ ಅನ್ನೋದು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ವಕೀಲರು ಹಾಗೂ ಸಂಬಂಧಿಕರ ಒಂದು ಜೊತೆ ಮಾತಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಬ್ರು ಸಹ ಒಂದು ಪ್ರಾಥಮಿಕ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ಜಾಮರ್ಗಳು ಸಹ ಇರುವಂತದ್ದು ಸೂರ್ಯ. ಯಾಕಂದ್ರೆ ಈಗಾಗಲೇ ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಜೈಲಲ್ಲಿ ಜಾಮರ್ಗಳನ್ನ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಗಳು ಹೇಳ್ಕೊಂಡೇ ಬರ್ತಾ ಇದೆ. ಆದ್ರೆ ಈ ಒಂದು ವಸ್ತುಗಳನ್ನ ಅಂದ್ರೆ ಈ ರೀತಿಯಾಗಿ ಲೂಪೋಲ್ಸ್ ಹೊರಗಡೆ ಬಂದಂತ ಸಂದರ್ಭಗಳಲ್ಲಿ ಜಾಮರ್ಗಳ ಮೇಲೆ ಡೌಟ್ ಅನ್ನ ಬರುತ್ತೆ. ಹಾಗಾಗಿ ಅಲೋಕ್ ಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು 7ಕ್ಕೂ ಹೆಚ್ಚು ಸಭೆಗಳನ್ನ ಈ ಒಂದು ಸರ್ವಿಸ್ ಪ್ರೊವೈಡರ್ಸ್ ಯಾರು ಕೊಡ್ತಾರೆ, ಏರ್ಟೆಲ್ ಇರುವಂತದ್ದು, ಜಿಯೋ ಇರುವಂತದ್ದು, ಮತ್ತೆ ಬೇರೆ ಬೇರೆ ಕಂಪನಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲಾ ಬೇರೆ ಯಾವುದೇ ತರ ಸಿಮ್ಗಳು ಸಹ ಈ ಒಂದು ನೆಟ್ವರ್ಕ್ ಅಂದ್ರೆ ಈ ಜೈಲಲ್ಲಿ ಸಿಗೋದಿಲ್ಲ, ಕೇವಲ ಏರ್ಟೆಲ್ ಮಾತ್ರ ಸಿಗುತ್ತೆ ಅನ್ನೋದನ್ನು ಸಹ ಅಲೋಕ್ ಕುಮಾರ್ ಅವರು ನಿನ್ನೆ ಒಂದು ಪ್ರೆಸ್ ಮಾಡಿರುವಂತದ್ದು. ಸೊ ಜೊತೆಗೆ ಏನಂದ್ರೆ ಈಗ ಸಿಸಿಬಿ ಪೊಲೀಸರು ಏನೋ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನಂದ್ರೆ ಏರ್ಟೆಲ್ ಅವರನ್ನು ಸಹ ಆರೋಪಿಗಳನ್ನಾಗಿ ಮಾಡುವಂತ ಸಹ ಒಂದು ಸಿಸಿಬಿ ಪೊಲೀಸರಿಗೆ ಅಲೋಕ್ ಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಪದೇ ಪದೇ ಏರ್ಟೆಲ್ ಸಿಮ್ಗಳು ಮಾತ್ರ ಈ ಒಂದು ಜೈಲಲ್ಲಿ ಸಿಗ್ತಾ ಇರೋದು, ಅದು ಹೇಗೆ ಅನ್ನೋದು. ಯಾಕಂದ್ರೆ ಈಗಾಗಲೇ ಜಾಮರ್ಗಳನ್ನ ಜಾಮರ್ ಹಾಕಿದ್ರೆ ಯಾವುದೇ ರೀತಿಯಿಂದ ಸಿಗ್ನಲ್ಗಳು ಸಿಗಬಾರ್ದು, ಮತ್ತೆ ಒಂದು ಕಾಲ್ಸ್ ಮೆಸೇಜ್ ಯಾವ್ದು ಸಹ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಆದ್ರೆ ಈಗ ಮತ್ತೆ ಏರ್ಟೆಲ್ ಸಿಮ್ಗಳು ಸಿಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಇದೊಂದು ರೀತಿ ಸಂಶಯಾಸ್ಪದ ಆಗಿರುತ್ತೆ. ಯಾಕಂದ್ರೆ ಏರ್ಟೆಲ್ ನವರು ಅವರು ಫ್ರೀಕ್ವೆನ್ಸಿನ ಎಷ್ಟು ಮಟ್ಟಿಗೆ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಎಕ್ಸ್ಟ್ರಾ ಪ್ರಶ್ನೆ ಆಗುತ್ತೆ. ಹಾಗಾಗಿ ಅವರನ್ನು ಸಹ ಒಂದು ಕ್ರಿಮಿನಲ್ ಕೇಸಲ್ಲಿ ಬುಕ್ ಮಾಡಿ ಅವ್ರ ಜೊತೆ ಮೇಲೆ ಸಹ ಕ್ರಮ ಕೈಗೊಳ್ಳಿ. ಯಾಕಂದ್ರೆ ಹಲವು ಬಾರಿ ಸಹ ಏರ್ಟೆಲ್ ಕಂಪನಿಗೆ ಮತ್ತೆ ಸರ್ವಿಸ್ ಪ್ರೊವೈಡರ್ಗೆ ಐ ಗಾಟ್ ದ ಕನ್ಸರ್ನ್. ಈಗ DGP ಅಲೋಕ್ ಕುಮಾರ್ ಏನು ಸೂಚನೆ ಕೊಟ್ಟಿದ್ದಾರೆ, ಏರ್ಟೆಲ್ ಕಂಪನಿಯನ್ನು ಕೂಡ ಆರೋಪಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ರೋಲ್ ಹೇಗೆ ಬರುತ್ತೆ? ಈಗ ಕಸ್ಟಮರ್ಸ್ ಕೊಟ್ಟರೆ ತಾನೇ ಅವರು ಅದಕ್ಕೆ ಪ್ರೊವೈಡ್ ಮಾಡೋದು ಸರ್ವಿಸ್ನ. ಇಲ್ಲಿ ಮೊದಲು ಬೇರೆ ರೀತಿಯಾಗಿ ಕಡಿವಾಣ ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಬರೋದಿಲ್ವಾ? ದಟ್ ಇಸ್ ಮೈ ಕ್ವೆಶನ್ ಟು ಯು. ಖಂಡಿತವಾಗ್ಲೂ ರಾಘವ್, ಯಾಕಂದ್ರೆ ಜೈಲ್ ಅನ್ನೋದು ಅಲ್ಲಿ ಜಾಮರ್ಗಳನ್ನ ಹಾಕಿ ಯಾವುದೇ ರೀತಿಯಂತ ಮೆಸೇಜ್ಗಳು ಇರ್ಬೋದು, ಕಾಲ್ಗಳು ಹೋಗ್ಬಾರ್ದು ಅನ್ನೋ ನಿಟ್ಟಲ್ಲಿ. ಯಾಕಂದ್ರೆ ಈ ಒಂದು ಟೆಂಡರ್ ಕರೆದಿದ್ದಂತ ಸಂದರ್ಭದಲ್ಲಿ ಒಂದು ಜಾಮರ್ಗಳು ಸಹ ಒಂದು ಹಾಕಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಿಗ್ನಲ್ಗಳು ಇರಬಾರ್ದು. ಯಾಕಂದ್ರೆ ಅಲ್ಲಿ ಜಾಮರ್ಗಳಿಗೂ ಮತ್ತೆ ಅದನ್ನ ಬೀಟ್ ಮಾಡಿ ಈ ರೀತಿಯ ಒಂದು ಸಿಗ್ನಲ್ಗಳು ಬರ್ತಾ ಇರೋದು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಈ ರೀತಿಯ ಒಂದು ನೆಟ್ವರ್ಕ್ ಯಾವ ರೀತಿ ಬರುತ್ತೆ ಅಂದ್ರೆ ನೀವು ಕಂಪ್ಲೀಟ್ ನೆಟ್ವರ್ಕ್ ಅನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ, ಮತ್ತೆ ಜಾಮರ್ಗಳನ್ನ ಹಾಕಿರ್ತಾರೆ. ಆದ್ರೂ ಸಹ ಇಲ್ಲಿ ಫ್ರೀಕ್ವೆನ್ಸಿ ಸಿಗುವಂತದ್ದು ಇರ್ಬೋದು ಜೈಲಲ್ಲಿ, ಮತ್ತೆ ಜಾಮರ್ ಆದ ಸಿಗ್ನಲ್ ಸಿಗುವಂತದ್ದು ಇರುವಂತದ್ದು, ಕರೆ ಮಾಡುವಂತದ್ದು, ಎಲ್ಲದಕ್ಕೂ ಸಹ ಅವಕಾಶ ಸಿಗ್ತದೆ. ಅದು ಕೇವಲ ಏರ್ಟೆಲ್ ಸಿಮ್ ಗಳಿಂದ ಮಾತ್ರ ಈ ರೀತಿ ತೊಂದರೆಗಳಾಗ್ತಾ ಇರುವಂತದ್ದು. ಮತ್ತೆ ಅರುಣ್, ಓಕೆ, ಐ ಗಾಟ್ ದ ಕನ್ಸರ್ನ್. ಈಗ ವಿಚಾರ ಇಷ್ಟ, ಈಗ ಇಂಥ ಅನೇಕ ಸುದ್ದಿನ ನೀವು ಏನು ಕೊಟ್ಟಿರ್ತೀರಾ, ನೋಡಿದ್ದೀರಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ. ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಅಥವಾ ಸದ್ಯಕ್ಕೆ ಮಾತ್ರ ಮತ್ತೆ ನಾಯಿ ಬಾಲ ಡೊಂಕು ಅನ್ನೋ ಥರದಲ್ಲಿ ಏನಾದರೂ ಆಗುತ್ತೆ? ಏನು ಅನ್ಸುತ್ತೆ ನಿಮಗೆ? ಜಸ್ಟ್ ಐ ವಾಂಟ್ ಅನಾಲಿಸಿಸ್ ಫ್ರಮ್ ಇನ್ ದಟ್ ಕಾಂಟೆಕ್ಸ್ಟ್. ಅರುಣ್, ಅಂದರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಹೋಪ್ಸ್ ಏನಾದರೂ ಇಟ್ಕೊಳ್ಬೋದಾ? ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋ ಒಂದು ಆಶ್ವಾಸನೆ ಏನಾದರೂ ಬರುತ್ತಾ ಸದ್ಯದ ವಾತಾವರಣ ನೋಡಿದರೆ? ಓಕೆ, ಡಿಸ್ಕನೆಕ್ಟ್ ಆಗಿದೆ. ನಿಜ, ಇದನ್ನು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಈ ಸುದ್ದಿಗೆ ಇಲ್ಲಿ ಮೊಬೈಲ್ ಸಿಕ್ತು, ಅವರೇನೋ ಆ ಫೋಟೋ ಸಿಕ್ತು, ಅರೇನಗ್ನ ಫೋಟೋ, ಅದೆಲ್ಲ ಮ್ಯಾಟ್ರು. ದಟ್ ಈಸ್ ಮ್ಯಾಟರ್, ನಿಜ. ಆದರೆ ಹೀಗೆಲ್ಲ ಸಿಕ್ಕಿದೆ, ಹೀಗೆಲ್ಲ ಆಗಬಾರ್ದು ಅಂತ ಅವರು ಬೇಕಾಗಿದ್ದು ಬಟ್ಟೆ ಹಾಕ್ಕೊಳ್ತಾರೆ, ಆರಾಮಾಗಿ ಐಷಾರಾಮಿಯಾಗಿರ್ತಾರೆ, ಸ್ವೇಚ್ಛೆಯಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ನಾಚಿಕೆ ಆಗಬೇಕಲ್ವೇನ್ರಿ ನಮ್ಮ ವ್ಯವಸ್ಥೆಗೆ? ಆಮೇಲೆ ಫಸ್ಟ್ ಟೈಮು ಏನು ಶಾಕಿಂಗ್, ಎಲ್ಲೂ ಇಲ್ಲದೆ ಇರೋದು ಆಗಿದೆಯಾ? ಇಲ್ಲ, ಇಂಥದ್ದು ಆಗ್ತಾನೆ ಇರುತ್ತೆ. ದಟ್ ಈಸ್ ದ ನ್ಯೂಸ್, ದಟ್ ಈಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಅದಾಗಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಪ್ರತಿಯೊಬ್ಬರು ಒತ್ತಾಯ ಇರಬೇಕು. ಎಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟವರಿಗೆ, ಸಂತ್ರಸ್ತರಿಗೆ ಇದೇನಾ ನ್ಯಾಯ ಸಿಗೋದು? ಹೆಂಗ್ರಿ ನ್ಯಾಯ ಸಿಕ್ಕಂಗಾಗುತ್ತೆ ಅನ್ನುವ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಮಾಡಬೇಕಾಗಿದೆ. ದಟ್ ಈಸ್ ದ ಪಾಯಿಂಟ್. ಎಸ್, ಲೆಟ್ಸ್ ಮೂವಿಂಗ್ ಆನ್.